ಹಾಯ್ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಂಜನಾ ಹೇಳ್ತಾ ಇರ್ತಾಳೆ, ನಾನು ಬೆಳಗ್ಗೆನೇ ಹೇಳ್ದೆ ಅವಳು ಸರಿ ಇಲ್ಲ, ಯಾರ ಜೊತೆನೂ ಮಾತಾಡ್ತಿದ್ದಾಳೆ ಅಂತ ನನಗೆ ಆವಾಗಲೇ ಡೌಟ್ ಬಂದಿತ್ತು ಅಂತ ಹೇಳ್ತಿರ್ತಾಳೆ. ಆವಾಗ ಸಂಗೀತ ಬೈತಾರೆ, ನೀನು ನನ್ನ ಸೊಸೆ ಬಗ್ಗೆ ಆ ಥರ ಮಾತಾಡಬೇಡ ಅಂತ. ಆವಾಗ ಎಲ್ಲರೂ ಇಲ್ಲಿ ಟಿ ವಿಲಿ ಕಾಣಿಸ್ತಾ ಇದೆ ಅವಳು ಮಾಡಿರೋ ಕೆಲಸ ಎಂಥದ್ದು ಅಂತ. ಆದರೂ ಅವಳಿಗೆ ಸಪೋರ್ಟ್ ಮಾಡ್ತೀಯಲ್ಲೇ ಸಂಗೀತ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಅವಳಿಗೆ ಅವ್ರ ಸೊಸೆ ಮೇಲೆ ಅತಿಯಾದ ಪ್ರೀತಿ ಅಂತ ರಮಣ್ಣವ್ರು ಹೇಳ್ತಾ ಇರ್ತಾರೆ. ಆಗ ಅವ್ರ ಮನೆ ಕೆಲಸದವಳು ಹೇಳ್ತಾಳೆ, ಇಲ್ಲ ಭೂಮಿ ಆ ಥರದವಳೆಲ್ಲ ತುಂಬ ಒಳ್ಳೆ ಹುಡುಗಿ ಅಂತ ಹೇಳ್ತಿರ್ತಾಳೆ. ಆವಾಗ ದೇವಯಾನಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಏನಿದು, ಈ ಮನೆಯಲ್ಲಿ ಎಲ್ಲರೂ ಮಾತಾಡೋರಾಗೋದ್ರು, ಈ ಥರ ಆದರೆ ತುಂಬ ಕಷ್ಟ ಅಂತ ಹೇಳ್ತಿರ್ತಾಳೆ. ಇಲ್ಲ, ಇವಳು ಹೇಳ್ತಾ ಇರೋದು ಕರೆಕ್ಟು, ನಮ್ಮ ಭೂಮಿ ಅಂತವಳೆಲ್ಲ ಅವಳು ತುಂಬ ಒಳ್ಳೆಯವಳು ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ಆದರೂ ಅಂಜು ಮಾತಾಡೋದಕ್ಕೆ ಹೋಗ್ತಾಳೆ. ನಿನಗೆ ಅವಾಗಲೇ ಹೇಳ್ದೆ ತಾನೇ ಬಾಯಿ ಮುಚ್ಕೊಂಡಿರುವಂಥ, ಅತಿಯಾಗಿ ಮಾತಾಡೋದಕ್ಕೆ ಬರಬೇಡ ಅಂತ ಸಂಗೀತ ಬೈತಾ ಇರ್ತಾಳೆ. ನೀನು ಏನು ಹೇಳ್ತಾ ಇರೋದು ಅಂತ ದೇವಯಾನಿ ಅವಳ ಮಾತನ್ನ ತಡೆಯೋದಕ್ಕೆ ಹೋಗ್ತಾಳೆ. ಆವಾಗ ಬೇಜಾರಾಗಿ ಅಜ್ಜಿತ್ ಮನೆಯಿಂದ ಆಚೆ ಕಡೆಗೆ ಹೋಗ್ತಾನೆ. ಅವಾಗ ಅಜಿತ ಅಂತ ಅಜ್ಜಿ ಕರಿತಾ ಇರ್ತಾರೆ. ಅಜ್ಜಿ, ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಬೀದಿಯಲ್ಲಿ ಹರಾಜಾಗೋಯ್ತು, ನಾನು ಇನ್ನೂ ಬದುಕಿದ್ದೇನು ಪ್ರಯೋಜನ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆವಾಗ ದೇವಯಾನಿ ಒಳ್ಳೊಳಗೇನೆ ತುಂಬ ಖುಷಿ ಪಡ್ತಾ ಇರ್ತಾಳೆ. ನಾವು ಇಟ್ಟಿದ್ದ ಗುರಿ ಸರಿಯಾಗಿ ತಲುಪಿದೆ, ಇವಾಗ ಎಲ್ಲರೂ ಅವಳ ವಿರುದ್ಧ ಆಗಿದ್ದಾರೆ, ಅವಳು ಈ ಮನೆಗೆ ಸೇರಿಸಲ್ಲ ಅಂತ ಹೇಳಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಅಜಿತ್ ಇಮಿಡಿಯೇಟ್ಲಿ ಸತ್ಯ ಇರೋ ಪ್ಲೇಸಿಗೆ ಬರ್ತಾನೆ. ಸತ್ಯನ ಮೀಟ್ ಮಾಡ್ಬಿಟ್ಟು, ಹೇಗಾಯ್ತು ಸತ್ಯಣ್ಣ ಇದೆಲ್ಲ ಅಂತ ಕೇಳ್ತಾ ಇರ್ತಾನೆ. ಅದು ಹೇಗಾಯ್ತು ಏನೋ ಗೊತ್ತಿಲ್ಲ ಮರಯ್ಯ, ಇಲ್ಲಿ ಒಳಗಡೆ ಭೂಮಿನ ಅರೆಸ್ಟ್ ಮಾಡಿದ್ದಾರೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಕಣೋ ಅಂತ ಹೇಳ್ತಾ ಇರ್ತಾರೆ. ಭೂಮಿ, ನಾನು ಅಲ್ಲಿ ಕಜ್ಜಾಯದ ಆರ್ಡ್ರ್ ಕೊಟ್ಟಿದ್ರು, ಅದಕ್ಕೆ ಅಲ್ಲಿ ಹೋಗಿದ್ದೆ, ಆದರೆ ಅಲ್ಲಿ ನನಗೂ ಯಾವುದೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಆದರೆ ಆ ಹೋಟೆಲ್ ಓನರೂ ಭೂಮಿ ವಿರುದ್ಧವಾಗಿ ಹೇಳ್ತಾ ಇರ್ತಾನೆ. ಅದನ್ನ ಕೇಳಿ ಪೊಲೀಸವರು, ಇಲ್ಲ ಮಾಡೋದೆಲ್ಲ ಅನಾಚಾರ, ಈಗ ಬಂದ್ಬಿಟ್ಟು ಮಾತಾಡೋದಕ್ಕೆ ಬಂದಿದ್ದೀಯ, ಹೋಗಮ್ಮ ಅಂತ ಹೇಳಿ ಜೋರು ಮಾಡ್ತಾ ಇರ್ತಾರೆ. ಆವಾಗ ಅಜ್ಜಿತ್ ಬರ್ತಾನೆ ಅಲ್ಲಿಗೆ, ಭೂಮಿ ಅಂತ ಕೂಗ್ತಾನೆ. ಆವಾಗ ಭೂಮಿಗೆ ಧೈರ್ಯ ಬರುತ್ತೆ, ಓಡ್ ಬಂದು ಅಜಿತ್ನ ತಪ್ಕೊತಾಳೆ. ಆವಾಗ ಅಳ್ತಾ ಇರ್ತಾಳೆ. ಸರ್, ನಿಮಗೆ ಗೊತ್ತಾಗುತ್ತಲ್ಲ ಸರ್, ಈ ಥರ ಎಲ್ಲ ಕೇಸ್ ಬಂದರೆ ನಾವು ಇನ್ವೆಸ್ಟಿಗೇಷನ್ ಮಾಡಲೇಬೇಕು, ನಾವು ನಮ್ಮ ಕರ್ತವ್ಯ ಮಾಡ್ತಾ ಇದ್ದೀವಿ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ. ಸತ್ಯನು ಭೂಮಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಏನೂ ಆಗಲ್ಲ ಭೂಮಿ, ನೀನು ತಲೆ ಕೆಡಿಸ್ಕೊಂಬೇಡ, ನೀನು ಸಮಾಧಾನ ಮಾಡ್ಕೊ ಅಂತ ಹೇಳ್ತಿರ್ತಾರೆ. ಸರ್, ಈ ಹುಡುಗಿ ನಿಮ್ಗೇನಾದರೂ ಗೊತ್ತಾ ಅಂತ ಇನ್ಸ್ಪೆಕ್ಟರ್ ಕೇಳ್ತಾ ಇರ್ತಾರೆ. ಆವಾಗ ಅಜಿತ್ ಹೇಳ್ತಾನೆ, ಮಿಸಸ್ ಅಜಿತ್ ನಾರಾಯಣ್ ಅವರು ಅಂತ ಹೇಳ್ತಾನೆ. ಅಯ್ಯೋ ಸಾರಿ ಸರ್, ನಮ್ಗೆ ಗೊತ್ತಾಗಲಿಲ್ಲ ಸರ್, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಸರ್ ಅಂತ ಹೇಳ್ಬಿಟ್ಟು, ಮೇಡಮ್ ಬನ್ನಿ ಮೇಡಮ್ ಅಂತ ಹೇಳ್ಬಿಟ್ಟು ಅಲ್ಲಿ ಲೆಕ್ಚರಲ್ಲಿ ಸೈನ್ ಮಾಡಿಸ್ಕೊಂಡ್ಬಿಟ್ಟು ನೀವು ಇನ್ನು ಹೋಗ್ಬೋದು ಅಂತ ಹೇಳ್ತಾರೆ. ಆವಾಗ ಅಜ್ಜಿತು ಭೂಮಿನ ಕರ್ಕೊಂಡು ಆಚೆಗಡೆಗೆ ಬರ್ತಾನೆ. ಮಾತಾಡ್ತಾನೆ ಇರಲ್ಲ, ತುಂಬ ಸೈಲೆಂಟಾಗೇ ಇರ್ತಾನೆ. ಆವಾಗ ಸತ್ಯ ಕೇಳ್ತಾನೆ, ಯಾಕೋ ಅಜ್ಜಿತ ಇಷ್ಟೊಂದು ಸೈಲೆಂಟ್ ಆಗಿದೆಯಾ ಅಂತ ಕೇಳ್ತಿರ್ತಾನೆ. ಈಗ ಮನೆಯವ್ರಿಗೆಲ್ಲ ಏನು ಉತ್ತರ ಕೊಡೋದು, ಅವ್ರು ಇವಾಗ ಮನೇಲಿ ಏನೇನು ಆಗುತ್ತೋ ಏನೋ ಇರ್ತಾನೆ. ಭೂಮಿ ಮೇಲೆ ಅವನಿಗೆ ಕೋಪ ಬರುತ್ತೆ. ನೀನು ಯಾಕೆ ಅಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾ ಇರ್ತಾನೆ. ಅಯ್ಯೋ ಸಾಹೇಬ್ರೆ, ಅಲ್ಲಿ ನನಗೆ ಫೋನ್ ಮಾಡಿಬಿಟ್ಟು 100 ಕಜ್ಜಾಯದ ಆರ್ಡ್ರ್ ಇದೆ ಅಂತ ಹೇಳಿ ಕರೆದ್ರು, ಅದಕ್ಕೇ ನಾನು ಅರ್ಜೆಂಟಾಗಿ ಕಜ್ಜಾಯನ ರೆಡಿ ಮಾಡಿಕೊಂಡು ಅಲ್ಲಿಗೆ ಹೋದೆ. ಅಲ್ಲಿ ನೋಡಿದ್ರೆ ಈ ಥರ ಎಲ್ಲ ನಡೀತಾ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ಸಾಹೇಬ್ರೆ ಅಂತ ಹೇಳ್ತಿರ್ತಾಳೆ. ಆದರೂ ನೀನು ಸ್ವಲ್ಪ ಹುಷಾರಾಗಿರ್ಬೇಕಾಯ್ತು ಭೂಮಿ, ಯಾರ್ಯಾರು ಆರ್ಡ್ರ್ ಕೊಡ್ತಾರೆ ಅಂತ ಈ ಥರ ಎಲ್ಲ ಹೋಗ್ಬಾರ್ದು, ನೋಡು ಈಗ ಯಾವ ಥರ ಸಮಸ್ಯೆ ಆಗಿದೆ, ಟಿ ವಿಲೆಲ್ಲ ಬಂದಿದೆ ಈ ಥರ ಎಲ್ಲ ಅಂತ ಹೇಳ್ತಿರ್ತಾನೆ. ಆವಾಗ ಅಯ್ಯೋ ಟಿ ವಿಲೆಲ್ಲ ಬಂದಿದೆಯಾ, ನಾನು ಬದುಕಿದ್ದೇ ಪ್ರಯೋಜನ ಇಲ್ಲ, ನಾನು ಸಾಯಬೇಕು ಅಂತ ಹೇಳ್ತಾಳೆ. ನಮ್ಮಮ್ಮ ಏನಾದರೂ ಈ ವಿಷಯನ ಗೊತ್ತಾದರೆ ಅವ್ರು ಏನು ಅನ್ಕೊಬೇಕು, ಅವ್ರು ಎದೆ ಪಡ್ಕೊಂಡು ಸತ್ತೋಗ್ಬಿಡ್ತಾರೆ ಹೇಳ್ತಿರ್ತಾಳೆ. ಸತ್ಯ ಹೇಳ್ತಾನೆ, ಅಜಿತ ನನಗೆ ಯಾಕೋ ಇದೆಲ್ಲ ಯಾರೋ ಪ್ರೀ ಪ್ಲ್ಯಾನ್ ಮಾಡಿ ಬೇಕು ಅಂತಲೇ ಮಾಡಿಸಿದ್ದಾರೆ ಅಂತ ಅನಿಸುತ್ತೆ ಕಣೋ ಅಂತ ಹೇಳ್ತಿರ್ತಾನೆ. ಇದು ಹೇಗೆ ನಡೀತು ಏನಾಯಿತು ಅಂತ ನಾನು ಆದಷ್ಟು ಬೇಗ ಎಲ್ಲ ತಿಳ್ಕೊತೀನಿ ಅಣ್ಣ ಅಂತ ಹೇಳ್ತಾ ಇರ್ತಾನೆ. ಸರಿ, ಇವಾಗ ಮನೆಗೆ ಹೋಗೋಣ ನಡೀರಿ ಅಂತ ಹೇಳ್ಬಿಟ್ಟು ಮನೆ ಕಡೆಗೆ ಹೊಡ್ತಾರೆ. ಮನೆಯವರು ಎಲ್ಲರೂ ಆಚೆ ಕಡೆ ನಿಂತಿರ್ತಾರೆ. ಆವಾಗ ಅಜಿತ್ ಭೂಮಿನ ಕರ್ಕೊಂಡು ಮನೆಗೆ ಬರ್ತಾನೆ. ಆವಾಗ ಎಲ್ಲೂ ಕರ್ಕೊಂಡ್ಬರ್ತಾ ಇದೆಯಾ ಇವಳಂತವಳಿಗೆಲ್ಲ ನಮ್ಮ ಮನೆಯಲ್ಲಿ ಜಾಗ ಇಲ್ಲ, ಇವಳನ್ನ ಕರ್ಕೊಂಡು ಹೋಗು ಇಲ್ಲಿಂದ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ನಮ್ಮ ಮನೆ ಮಾನ ಮರ್ಯಾದೆನೆಲ್ಲ 3 ಕಾಸು ಗರಾಜ್ ಹಾಕ್ಬಿಟ್ಲು, ನಿನ್ನಂಥವ್ರೆಲ್ಲ ಈ ಮನೇಲಿ ಇರ್ತಾರೇನೆ, ಈ ಮನೇಲಿ ನಿನಗೆ ಜಾಗ ಇಲ್ಲ, ಇಲ್ಲಿಂದ ತೊಲಗು ಅಂತ ಅಜ್ಜಿ ಬೈತಾ ಇರ್ತಾರೆ ಅಂತ ಹೇಳ್ತಾನೆ. ಅಲ್ಲಿ ನಡೆದಿರೋ ಕೆಲಸಕ್ಕೂ ಭೂಮಿಗೂ ಸಂಬಂಧನೇ ಇಲ್ಲ, ನಾನು ಅಲ್ಲೆಲ್ಲ ಮಾತಾಡ್ಬಿಟ್ಟೇನೆ ಭೂಮಿನ ಇಲ್ಲಿ ಕರ್ಕೊಂಡ್ಬಂದಿರೋದು ಅಂತ ಹೇಳ್ತಿರ್ತಾನೆ. ಏನೇ ಹೇಳಿದ್ರು ಇವಳಿಗೆ ಈ ಮನೇಲಿ ಜಾಗ ಇಲ್ಲ, ಇವಳಿಂದ ನಮ್ಮ ಮರ್ಯಾದೆ ಎಲ್ಲ ಹೊಂಟೋಯ್ತು, ಊರಿನ ಜನಗಳ ಮುಂದೆ ನಾನು ಯಾವ ಥರ ಮಾತಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಈಗ ಭೂಮಿ ಜೊತೆಗೆ ಅಜ್ಜಿತನು ಮನೆ ಬಿಟ್ಟು ಹೋಗ್ತಾನ, ಅಥವಾ ಭೂಮಿ ಬೇಜಾರು ಮಾಡಿಕೊಂಡು ನನ್ನಿಂದ ಇಷ್ಟೆಲ್ಲ ಆಯಿತು, ನನ್ನಿಂದ ಈ ಸಂಸಾರ ಹೊಡೆಯೋದು ಬೇಡ ಸಾಹೇಬ್ರೆ, ನೀವು ಇವ್ರ ಜೊತೆನೇ ಇರಿ, ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಭೂಮಿ
ಭೂಮಿ ಅಜಿತಿಂದ ದೂರ ಆಗ್ತಾಳ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಇವತ್ತಿನ ಪ್ರಮೋ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಅಜಿತ್ ಶಾರದನ ಹುಡ್ಕೊಂಡು ಬೇರೆ ಪ್ಲೇಸ್ಗೆ ಹೋಗಿರ್ತಾನೆ. ಅವರು ಮೈಸೂರು ಹತ್ರ ಎಲ್ಲೋ ಭಿಕ್ಷೆ ಬೇಡ್ತಾ ಇದ್ದಾರೆ ಅಂತ ಹೇಳಿ ಫೋನ್ ಮಾಡಿರ್ತಾರೆ. ಅಲ್ಲಿ ನೋಡಿದ್ರೆ ಬೇರೆ ವ್ಯಕ್ತಿ ಆಗಿರ್ತಾರೆ. ಅಲ್ಲಿನೂ ಒಂದು ಡೌಟ್ ಬರುತ್ತೆ, ಇಲ್ಲಿ ಅಜಿತ್ಗೆ ಅವಳು ಶಾರದಾ ಸಿಕ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಇವಳೇ ಮುಂಚೆನೇ ಹೋಗಿ ಅಲ್ಲಿ ಶಾರದಾ ಬದಲು ಬೇರೆಯವ್ರನ್ನ ರೀಪ್ಲೇಸ್ ಮಾಡಿ ಏನಾದರೂ ಮಾಡಿದಾಳ, ಅಥವಾ ಭೂಮಿ ಇಲ್ಲಿ ಈ ಥರ ಸಿಗಿಸೋಕ್ಕೋಸ್ಕರ ಇವಳನ್ನೇನಾದ್ರು ಇಲ್ಲೇ ಇದ್ದರೆ ಅವಳನ್ನ ಈ ಥರ ಸಿಕ್ಸೋದು ತುಂಬ ಕಷ್ಟ ಆಗತ್ತೆ, ಈ ಷಡ್ಯಂತ್ರದಲ್ಲಿ ಅವಳನ್ನ ಸಿಕ್ಸೋದಕ್ಕೆ ಆಗೋದಿಲ್ಲ ಅಂತ ಏನಾದರೂ ಅಜಿತ್ನ ದೇವಯಾನಿ ಕಳ್ಸಿದ್ಲಾ, ಏನಾಯಿತು ಅಂತ ನೋಡಬೇಕು ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.